ನಾಗರ ಪಂಚಮಿ ಹಬ್ಬದ ಶುಭಾಶಯ. ಈ ಒಂದು ಕೋಲಾಟ ಯಾವ ರೀತಿಯಾಗಿ ನಮ್ಮ ಊರಿನಲ್ಲಿ ನಡೀತಕ್ಕಂಥದ್ದು ಈ ಒಂದು ವ್ಲಾಗ್ ಅಲ್ಲಿ ಇವತ್ತು ನಿಮ್ಗೆಲ್ಲ ನಾನು ತೋರ್ಸ್ಬೇಕಂತ ಹೇಳಿ ಅನ್ಕೊಂಡಿದೀನಿ. ಇದು ಕೋಲಾಟ ನೋಡಪ್ಪ, ಹಿಂದೆ ಹಿರಿಯರು ಹಿಡದ ಪರಂಪರೆ ಬಂದಿದ್ದು. ಅವ್ರು ಸರ್ಕಾರ ಆಡ್ತಿದ್ರು, ಆದ್ರೆ ಈ ತರ ಮಾಡ್ತಿದ್ದಿಲ್ಲ, ಈ ತರ ಮಾಡ್ತಿದ್ದಿಲ್ಲ. ಈಗ ನಮ್ಮ ಕೈ ಮೇಲೆ ಈ ತರ ಹೆಣ್ಣು ಗಂಡು ಪಾರಾಟ ಹಾಕಿ ಮತ್ತ ತೊಟ್ಟಲ್ದಂದು ಮಕ್ಕಳು ತರೋದು, ಅದನ್ನು ಕೋಲಾಟ. ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರಿಗೂ ಮೊದಲಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ಒಂದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಳ್ಳಿಗಳು ಮತ್ತು ನಮ್ಮ ಪರಂಪರೆ ಇವತ್ತಿಗೂ ಸಹ ಉಳಿದುಕೊಂಡು ಬಂದಿದೆ ಅಂತಂದ್ರೆ ಹಳ್ಳಿಗಳಲ್ಲಿ ಮಾಡ್ತಕ್ಕಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನಲ್ಲಿ ಅತ್ಯದ್ಭುತವಾಗಿ ಒಂದು ಆಚರಿಸುವಂತಹ ಹಬ್ಬ ಅಂತಂದ್ರೆ ಅದು ನಾಗರ ಪಂಚಮಿ ಹಬ್ಬ. ಈ ಒಂದು ನಾಗರ ಪಂಚಮಿ ಹಬ್ಬದಲ್ಲಿ ನಮ್ಮ ಊರಿನಲ್ಲಿ ಕೋಲಾಟ, ನಾಟಕಗಳು, ಸೋಂಗ್ಗಳು ಮಾಡುವುದರ ಮೂಲಕವಾಗಿ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಿಂದ ಜನರು ಈ ಒಂದು ಕೋಲಾಟವನ್ನು ನೋಡಲು ಬರ್ತಾರೆ. ಈ ಒಂದು ಕೋಲಾಟ ಯಾವ ರೀತಿಯಾಗಿ ನಮ್ಮ ಊರಿನಲ್ಲಿ ನಡೀತಕ್ಕಂಥದ್ದು ಈ ಒಂದು ವ್ಲಾಗ್ ಅಲ್ಲಿ ಇವತ್ತು ನಿಮ್ಗೆಲ್ಲ ನಾನು ತೋರ್ಸ್ಬೇಕಂತ ಹೇಳಿ ಅನ್ಕೊಂಡಿದೀನಿ. ಇವಾಗ ಮೊದಲನೇದಾಗಿ ಈ ಒಂದು ಕೋಲಾಟವನ್ನ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ಎರಡು ಪಾರಾಟಗಳನ್ನ ಹಾಕಿ ಎಲ್ಲರಿಗೆ ರೆಡಿ ಮಾಡ್ತಾರೆ. ಈ ಯಾವ ರೀತಿ ಈ ಒಂದು ಕೋಲಾಟ ಹಾಕುವಾಗ ರೆಡಿ ಆಗ್ತಾರೆ ಅಂತ ಹೇಳಿ ಇವಾಗ ನಿಮ್ಗೆ ತೋರಿಸ್ತೀನಿ, ಬರ್ರಿ. ಇಲ್ಲಿ ತಾವೆಲ್ಲ ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ಬಣ್ಣಗಳನ್ನು ಬೆಳೆದುಕೊಂಡು ಕಿರೀಟಗಳನ್ನು ಹಚ್ಚಿಕೊಂಡು ಇನ್ನ ಕೆಲವೊಂದಿಷ್ಟು ಜನಗೆ ಮೇಕಪ್ ಮಾಡ್ತಿದ್ದಾರೆ. ಇಲ್ಲಿ ಮೇಕಪ್ ಮಾಡೋರು ನೋಡ್ಬೋದು. ಇವರು ನಮ್ಮ ಅಣ್ಣ ವಿನಾಯಕ್ ಅಂತ ಹೇಳ್ಬಿಟ್ಟು ಅಲ್ಲೇ ಇಲ್ಲಿ ಇನ್ನೊಬ್ರು ನಮ್ಮ ಕಾಕ ದಯಾನಂದ್ ಅಂತ ಹೇಳ್ಬಿಟ್ಟು, ಇಲ್ಲಿ ಇನ್ನೊಬ್ರು ನಮ್ದು ದೊಡ್ಡ ಕಾಕ ಚಿಕ್ಕಪ್ಪ ನರಸಪ್ಪ ಜಮಾದಾರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಇವಾಗ ರೆಡಿ ಮಾಡ್ತಿದ್ದಾರೆ. ನೋಡಮ್ ಇವಾಗ ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಇವರು ಪ್ರಾರಂಭ ಮಾಡಿದ್ದಾರೆ, ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಹಮ್ಕೋತಾರ, ಅವರ ಬಾಯಿಂದಾನೆ ಸ್ವಲ್ಪ ಕೇಳಂ ಬರ್ರಿ. ನಮ್ಮ ಊರಿನ ಹಿರಿಯರು ಆದಂತಹ ನರಸಪ್ಪ ಜಮಾದಾರು ಹಾಗೆಯೇ ನಮ್ಮ ಕಾಕನವರಾಗಿದ್ದಾರೆ. ಇವರನ್ನ ಈ ಒಂದು ಕೋಲಾಟದ ಕುರಿತು ಏನಿದೆ ಒಂದು ಅವರ ಅಭಿಪ್ರಾಯವನ್ನ ಕೇಳೋಣ. ಮತ್ತೆ ಎಷ್ಟು ವರ್ಷದ ಕಾಕ ನೀವೆಲ್ಲ ಈ ಒಂದು ಕೋಲಾಟಗಳು ಮಾಡ್ಕತ್ತಿ? ಇದು ಕೋಲಾಟ ನೋಡಪ್ಪ, ಹಿಂದೆ ಹಿರಿಯರು ಹಿಡದ ಪರಂಪರೆ ಬಂದಿದ್ದು. ಅವ್ರು ಸರ್ಕಾರ ಆಡ್ತಿದ್ರು, ಆದ್ರೆ ಈ ತರ ಮಾಡ್ತಿದ್ದಿಲ್ಲ, ಈ ತರ ಮಾಡ್ತಿದ್ದಿಲ್ಲ. ಈಗ ನಮ್ಮ ಕೈ ಮೇಲೆ ಈ ತರ ಹೆಣ್ಣು ಗಂಡು ಪಾರಾಟ ಹಾಕಿ ಮತ್ತ ತೊಟ್ಟಲ್ದಂದು ಮಕ್ಕಳು ತರೋದು, ಅದನ್ನು ಕೋಲಾಟ. ಅಂದ್ರೆ ಈ ವರ್ಷ ತೊಟ್ಟಲ್ದಾಗ ತಗೊಂಡ್ಬರ್ತೀರಿ? ತೊಟ್ಟಲ್ದಾಗೆಲ್ಲ ತೊಗೊಂಡ್ಬರ್ತೀವಿ, ಈ ವರ್ಷ ತೊಟ್ಟಲ್ದಾಗ ತರ್ತೇವೆ. ಮತ್ತೆ ಕುದುರೆ ಮಾಡಿಗೆ ಸಿಂದು ಒಂದು ಡ್ಯಾನ್ಸ್ ಮಾಡಿಸ್ತೇವೆ. ಅಂದ್ರೆ ನೀವು ನಿಮ್ದು ಕೈ ಮೇಲೆ ಎಷ್ಟು ವರ್ಷ ಆಯ್ತಿದು? ಈಗ ನಮ್ಮ ಕೈ ಮೇಲೆ ಕಮ್ಮಿ 50 ವರ್ಷ ಆಯ್ತು. 50 ವರ್ಷದಿಂದ ಯಾವುದೇ ಜಗಳ ಫಸ್ಟ್ ಕ್ಲಾಸ್ ಎಲ್ಲ ಹುಡುಗರು ಆಡ್ತಾರ. ಈಗ ಮತ್ ನಮ್ ಬ್ಯಾಚಿನವ್ರೆಲ್ಲ ಹೋಗ್ಬಿಟ್ರಿ. ಈಗ ಮತ್ ಸಣ್ಣ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಇವ್ರ ತರ ಆಡ್ಕೊತ ಹೊಂಟ್ರಿ ಅಂತ ಹೇಳಿ. ಅಂದ್ರೆ ಇವರೆಲ್ಲ ಈ ಬಣ್ಣ ಯಾವ ರೀತಿ ಬೆಳಿತೀರಿ ಅಂತ ಹೊಸ ಹೊರಗಿನ ತಗೊಂಡ್ ಬರ್ತೀನಿ ಹೆಂಗ್ ಮಾಡ್ತೀರಿ? ಬಸವ ಕಲ್ಯಾಣ ಇಲ್ಲ ಗುಲ್ಬರ್ಗ ಅದು ತಂದಿಗೆಸಿಂದ ಈ ತರ ಎಲ್ಲ ಕಲಸಿಗೆಸಿಂದು ನಮ್ಮಲ್ಲಿ ಹರ ಹುಡುಗರು ಅವರೆಲ್ಲ ಕಲಾ ಮಾಡ್ತಿರ್ತಾರ. ಅವರು ಇವರೆಲ್ಲ ನೋಡ್ರಿ, ಅವರೆಲ್ಲ ಮಾಡ್ತಾರಲ್ಲ. ಇವರಾಗ್ಲಿ ವಿನಾಯಕ್ ಆಗ್ಲಿ ಇನ್ನ ಬಹಳಷ್ಟು ಜನ ಆ ಕಡೆ ಸಹ ಇದಾರೆ. ಅಲ್ಲಿ ಸಂತೋಷ ಬಣ್ಣಗಳನ್ನ ಅತ್ಯದ್ಭುತವಾಗಿ ನೀವು ನೋಡ್ಬೋದು. ಇವ್ರ ಮೀಸೆ, ಇವ್ರ ಹುಬ್ಬು ಯಾವ ತರ ಒಂದು ಕಲರಿಂಗ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಈ ತರ
ಮತ್ ಇದ್ರ ಏನ್ ವಿಶೇಷತೆ ಕೋಲಾಟದ? ಕೋಲಾಟನ್ ಇದು ಸುಮ್ಮ ಖುಷಿಲಿಂದ ಜಾತ್ರೆ. ಬಹಳಷ್ಟು ಜನ ಇಲ್ಲಿ ನೋಡಕ್ ಬರ್ತಾರೆ, ಬಹಳಷ್ಟು ಜನ ಎಲ್ಲ ಸುತ್ತ ಹಳ್ಳಿ ಜನರೆಲ್ಲ ಬರ್ತಾರ. ಹಳ್ಳಿ ಜನ ಈ ತರ ಯಾರು ಮಾಡ್ತಿದ್ದಿಲ್ಲ ಅವಾಗ, ಈಗೆಲ್ಲ ಬಹಳಷ್ಟು ಬರ್ಲತ್ತಾರ. ಅಂದ್ರೆ ಎಲ್ಲ ಬಹಳ ಎಲ್ಲರೂ ಒಂದಾಗಿ ಎಲ್ಲ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ, ಎಲ್ಲ ಲಿಂಗಾಯತರು ಮರಾಠ ಮಂದಿ ನಮ್ದು ಸಣ್ಣ ಕಾಸ್ಟು ಎಲ್ಲ SC ST ಊರ ಎಲ್ಲ ಇತರ ಜನ ಎಲ್ಲ ಕಾಳ್ಸಿಂದ ಮಾಡಿರ್ತೇವೆ ಇದು. ಮೊದಲ ಅವಾಗ ನಮ್ದ ಶಮಣ ಮಾಸ್ಟರ್ ಅಂತ ಹೇಳಿದ್ರು, ಅವ್ರು ಎಕ್ಕತ್ತರದಾಗ ತೀರ್ಕೊಂಡ್ರು. ಆ ನಂತರ ನಮ್ಮ ಅಣ್ಣವರೇ ಮಾಡಿ ಬಾರ್ಸ್ಕೊತಿ ಇಲ್ಲಿ ತನಕ ಬಂದಾರ. ಈಗ ಮತ್ತೆ ನಮ್ದು ಮಗನು ಬಾರಿಸ್ಲತ್ತಾನೆ. ಈಗ ಮುಂದೆ ಹಂಗೆ ಪರಂಪರೆ ನಮ್ದು ಹಂಗೆ ನಮ್ಮ ಪರಂಪರೆನ ಉಳಿಸ್ಬೇಕಂತ ಇಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಈಗೆಲ್ಲ ಸಣ್ಣ ಮಕ್ಕಳು ನಮ್ ಹಿಂದ್ ಬೇನ ತಂಗಿ ಮಾಡ್ತಾನೆ ಯಾರ ಅವ್ರು. ಇಷ್ಟೊತ್ತು ಇಲ್ಲಿ ನೀವು ಕಾಣಿಸ್ತಿದ್ರಲ್ಲ, ಇದು ಹೆಣ್ಣು ಆಮೇಲೆ ಗಂಡು ಇಬ್ಬರಿಗೂ ಸಹ ಎಷ್ಟು ಅದ್ಭುತವಾದಂತಹ ಬಣ್ಣಗಳನ್ನು ಬಳಿದು ಮೇಕಪ್ ಮಾಡಿದ್ದಾರೆ ಅಂತೇಳಿ ನೀವು ಸಹ ನೋಡ್ಬೋದು. ಇದರಲ್ಲಿ ಯಾರು ಹುಡುಗಿ ಯಾರು ಹುಡುಗ ಅಂತೇಳಿ ನಿಮ್ಗೆ ಗುರ್ತು ಮಾಡಕ್ಕಾಗಲ್ಲ. ಅಷ್ಟೊಂದು ಅದ್ಭುತವಾದಂತಹ ಕಲರಿಂಗ್ ಮಾಡಿದಂತಹ ಇಲ್ಲಿ ನನ್ನ ಜೊತೆ ದಯಾನಂದ್ ಅಂತ ಹೇಳಿದ್ದಾರೆ. ಇವ್ರಿಗೆ ಸ್ವಲ್ಪ ಮಾತಾಡ್ಸಮಿ. ಎಷ್ಟು ವರ್ಷದ ಐತಿ ನೀವು ಬಣ್ಣವನ್ನು ಬೆಳೆಯತ್ತೀರಿ? 5-6 ವರ್ಷ ಆಯ್ತು ಬಣ್ಣ ಬೆಳಿತಾ ಇದೀವಿ. ಬಣ್ಣ ಬೆಳಿತೀರಿ ಅಂದ್ರ ಎಲ್ಲ ಏನೇನ್ ಹಾಕಿ ಮಾಡ್ತೀರಿ ಬಣ್ಣ? ಇದು ಯಾವ ತರ ಹಚ್ಚೋದು? ಬರೀ ಬಣ್ಣನ ರೆಡಿಮೇಡ್ ತರ್ತೀವಲ್ಲ, ಕಲ್ಯಾಣದ ಗುಲ್ಬರ್ಗದು ಎಲ್ಲ ರೆಡಿಮೇಡ್ ತಂದು ನಾವು ಮಿಕ್ಸ್ ಮಾಡ್ಕೊಂಡು ಹಚ್ತೀರಿ. ಅಂದ್ರೆ ಎಲ್ಲ ನೀವೇ ಕೈಲಿಂದೇ ಮಾಡ್ತೀರಿ? ಎಲ್ಲ ಕೈಲಿಂದೇ ಮಾಡ್ತೀರಿ. ಅಂದ್ರೆ ಯಾಕಂದ್ರ ನೋಡಿದ್ರೆ ಯಾರ್ ಗಂಡು ಯಾರ್ ಹೆಣ್ಣು ಅಂತೇಳಿ ಒಟ್ಟು ಗೊತ್ತಾಗಲಿಲ್ಲ. ಇಷ್ಟು ಅದ್ಭುತವಾಗ ಫಸ್ಟ್ ಏನದ ನಮ್ ಕೈ ಹಿರಿಯರ್ ಏನದ ನಮಗ ಹೆಣ್ಣ ಗಂಡು ಲೇಡೀಸ್ ಮಾಡಿದ್ರೆ ನಿಮಗ ಅವ್ರ ನೋಡಿ ನಾವು ಕಲ್ಕೊಂಡು ಇವಾಗ ನಮಗ ಮಾಡಕ್ಕಾಗಲ್ಲ. ಅದಕ್ಕೆ ಚಿಕ್ಕ ಹುಡುಗರಿಗೆ ಅದಕ್ಕ ಸ್ವಲ್ಪ ದೊಡ್ಡ ಹುಡುಗರಿಗೆ ನಾವು ಬಣ್ಣ ಬಳದಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಹೀಗೆ ನೀವು ಯಾವತ್ತೂ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಹಳ್ಳಿ ಸಂಸ್ಕೃತಿ ಇದನ್ನ ಹೀಗೆ ಬೆಳಿತಾ ಇರ್ಬೇಕು. ನಮ್ ಸಂಸ್ಕೃತಿ ಬೆಳೆದ್ರೆ ಎಲ್ಲರೂ ಇಡೀ ಭಾರತ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ದೇಶ. ಹಾಗಾಗಿ ಇಂಥ ಎಲ್ಲ ಪರಂಪರೆ ನಾವು ಬೆಳೆಸ್ಕೊಂಡು ಹೋಗ್ಬೇಕಂತದ್ದು ನಮ್ದೆಲ್ಲರ ಕರ್ತವ್ಯ. ಈಗ ಇನ್ನೊಬ್ಬರು ನಮ್ ಜೊತೆಯಲ್ಲಿ ವಿನಾಯಕ್ ಅಂತ ಹೇಳಿದ್ದಾರೆ, ಅವ್ರಿಗೆ ಒಂದ್ ಸ್ವಲ್ಪ ಎಷ್ಟು ವರ್ಷ ಐತಿ ನೀವು ಬಣ್ಣ ಬೆಳೆಯತ್ತೀರಿ? ಈಗ ಒಂದ್ 4-5 ವರ್ಷ ಆಯ್ತ್ರಿ. 4-5 ವರ್ಷ ಆಯ್ತು. ಏನ್ ಖುಷಿ ಅನಿಸ್ತಾ ಇಲ್ಲ ಬಣ್ಣ ಬೆಳೆಯೋದ್ರಿಂದ? ಸೂಪರ್. ಯಾಕಂತಂದ್ರ ಸಣ್ಣ ಸಣ್ಣ ಊರಾಗ ಇಂಥವು ಕಾರ್ಯಕ್ರಮ ನಡೆದ ಬಹಳ ವಿಷಯದ ಸರಿಯಾಗದ. ಒಟ್ಟಾರೆಯಾಗಿ ಬಹಳ ಖುಷಿ ಆಗ್ಲತ್ತದ. ಯಾಕಂದ್ರೆ 2-3 ದಿನ ಈ ತರ ಮಾಡೋದ್ರಿಂದ ಎಲ್ಲರಿಗ ಪ್ರಮುಖವಾಗಿ ಇನ್ನೊಬ್ಬ ವ್ಯಕ್ತಿಗೆ ಏನು ಈ ಬಣ್ಣ ಬೆಳೆಯುವಂತ ಕಾರ್ಯಕ್ರಮಗಳ ಇಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಸಂತೋಷ್ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರು ತಲಾಂತರದಿಂದ ಇವ್ರ ಮನೆತನದವರೇ ಬಣ್ಣವನ್ನು ಬೆಳಿತಿದ್ರು. ಈಗ ಇವರನ್ನು ಸಹ ಸ್ವಲ್ಪ ಮಾತಾಡಮಿ. ಇವ್ರ ಯಾವ ರೀತಿ ಒಂದು ಬಣ್ಣವನ್ನು ಎಲ್ಲಾ ಹುಡುಗರಿಗೆ ಬೆಳಿತಾರ ಅಂತ ಹೇಳಿ ಕೋಲಾಟದಲ್ಲಿ. ಮೊದ್ಲಿಗೆ ನಿಮ್ಗೆ ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಹೇಳ್ರಿ? ನಮ್ಮ ಹೆಸರು ಸಂತೋಷ್ ಕುಮಾರ್ ಸ್ವಾಮಿ. ಸಂತೋಷ್ ಕುಮಾರ್ ಸ್ವಾಮಿ. ಅಂದ್ರೆ ಎಷ್ಟು ವರ್ಷ ನೀವು ಬಣ್ಣ ಬೆಳೆಯತ್ತೀರಿ? ಈಗ ನಾವು ಬಡಿತು 20 ವರ್ಷ ನಾವು ಬಡಿತಾ ಇದ್ದೀವಿ. ನೀವೇ ಬೆಳಿತೀರಿ? ನಮ್ ಪೈಲ ನಮ್ ಮುತ್ಯ ನಮ್ ತಾತ ಹಿಡ್ದ ನಮ್ ಕಾಲ ಇದೆ. ಕಾಲ ಈಗ ನಾವು ಮಾಡ್ತಿದೀವಿ. ಹರ್ 1 ವರ್ಷಕ್ಕೆ ನಾವೇ ಮಾಡ್ತೀವಿ. ಬಣ್ಣ ಕಲರ್ ನಾವೇ ಮಾಡ್ತೀವಿ. ಇದೇ ತರ 6 ವರ್ಷ ನಡೀತಾ ಇರೋದ. ಇದೇ ತರ ನಡ್ಕೊಂಡು ಹೋಗ್ಬೇಕು ನಮ್ ಕರ್ತವ್ಯ. ಅಂದ್ರೆ ಇದು ಯಾವ ತರ ಈ ಬಣ್ಣ ಎಲ್ಲಿಂದ ತರ್ತೀರಿ? ಇದ್ರ ಹೆಂಗೆ ಇದು ನಾವು ತಂದು ಎಲ್ಲ ಮಿಕ್ಸ್ ಮಾಡ್ತೀವಿ. ಹಂಗಲ್ಲ, ನಾವು ಸ್ವಂತ ಮಿಕ್ಸ್ ಮಾಡ್ತೀವಿ. ಸ್ವಂತ ಮಿಕ್ಸ್ ಮಾಡಿ ನಾವು ಸ್ವಂತ ನಮ್ಗೆ ಎಷ್ಟು ತರ ಬೇಕೋ ಆ ತರ ಮಾಡ್ತೀವಿ. ಇದು ಯಾವುದೇ ರೀತಿ ಎಫೆಕ್ಟ್ ಇಲ್ಲ? ಏನು ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ತಲಾಂತರದಿಂದ ಸಹ ಈ ಒಂದು ಬಣ್ಣವನ್ನು ಬಿಡ್ತಕ್ಕಂತಹ ಒಂದು ಕಾರ್ಯ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಹ ಕಡಿಮೆ ಇದೆ. ಥ್ಯಾಂಕ್ ಯು ರೀ. ಸ್ನೇಹಿತರೆ, ಇವಾಗ ಏನು ಬಣ್ಣವನ್ನು ಬೆಳೆದುಕೊಂಡು ಇವಾಗ ಹೆಣ್ಣು ಮತ್ತು ಗಂಡ ಆದಂತಹ ಈಗ ನಮ್ಮೊಂದಿಗಿದ್ದಾರೆ. ದಶವಂತ್ ಅಂತ ಹೇಳಿ ಇವ್ರಿಗೆ ಸ್ವಲ್ಪ ಮಾತಾಡಿ. ಎಷ್ಟು ವರ್ಷ ಐತೆ ನೀನು ಕೋಲ ಆಡುತ್ತೆ? ಈಗ ಒಂದು 5-6 ವರ್ಷ ಇರುತ್ತೆ. 5-6 ವರ್ಷ.
ಅಂದ್ರೆ ಇದು ಬಣ್ಣ ಬಜೆಟ್ನಾಗ ಏನು ಬರುತ್ತೆ ಏನಾಗಲ್ಲ ಏನ್ ಹಣೆ ಗಿಣೆ ನಯ್ಯದು ಏನಿಲ್ಲ ಆ ಬಣ್ಣ ಕಲ್ಸಕ್ಕೆ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನೀರ್ ಮಣ್ಣ ಹಚ್ಚಿದ್ರ ಇದು ಬಣ್ಣ ಹಚ್ಚಿದ್ವಿ ವೇಸ್ಟ್ ಆಗ್ತದ ಒಟ್ಟು ತೊಳ್ಕೊಂಡು ಹೋಗ್ತದ ಮಸಿನದಿಂದ ಕೊಬ್ಬರಿ ಈಗ ಕೋಲಾಟ ಆಡೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಇದೆ ನಿಮಗೆ ಖುಷಿ ಈ ಕಡೆ ಸೂರತ್ದಿಂದ ಬಂದಿದ್ವಿ ನಾವು ಖುಷಿ ಮಾಡಸಲಿಕ್ಕ ಆಟ ಆಡೋದಕ್ಕೆ ಯಾಕಂತಂದ್ರೆ ಇದು ನಮ್ಮ ಹಳ್ಳಿದಾಗ ಇದು ಬಹಳ ಇಂಪಾರ್ಟೆಂಟ್ ಈ ತರ ಕೋಲಾಟಗಳನ್ನ ಮಾಡ್ಕೊಂಡು ಸಂಸ್ಕೃತಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನಮ್ಮ ಯಾಕಂದ್ರೆ ಭಾರತ ದೇಶದ ಯುವಕರ ಕೈಯಲ್ಲಿ ನಮ್ಮ ದೇಶ ಇರೋದ್ರಿಂದ ಎಲ್ಲ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋದ್ರೆ ಇನ್ನೂ ಸಹ ನಮ್ಮ ದೇಶ ಸಾಂಸ್ಕೃತಿಕವಾಗಿ ಮುಂದುವರಿತದಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಕ್ಕಂಥದ್ದು ಏನ್ ಅನಿಸ್ತದ ಭಾರಿ ಅನಿಸ್ತದ ಮತ್ತೇನ್ಲಿ ಯಾವ್ದು ಬರಲ್ಲ ಇಲ್ಲ ಯಾವ್ದು ಹಬ್ಬಕ್ಕೆ ಪಂಚಮಿ ಮತ್ತು ಫಿಕ್ಸ್ ಊರಾಗಿರ್ತಾನ ಮಾತ್ರ ಫಿಕ್ಸ್ ಇರ್ತೀವಿ ಓಕೆ ನೋಡೋಣ ನೆಕ್ಸ್ಟ್ ಈಗ ಕೋಲಾಟ ಚಾಲು ಆಗ್ತವ ಕೋಲಾಟಗಳನ್ನ ಯಾವ ರೀತಿ ಹಾಕ್ತಾರೆ ಅಂತ ಹೇಳಿ ನಿಮಗ ನಾ ತೋರಿಸ್ತೀನಿ ರೈಟ್ ಸ್ನೇಹಿತರೆ,
ಇವಾಗ ಏನೇ ಒಂದು ಕೋಲಾಟ ನಡೀತಲ್ಲ, ಈ ಕೋಲಾಟ ನಡಿಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ತಬಲಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅದ. ಆ ಒಂದು ತಬಲವನ್ನು ಬಾರಿಸ್ಬೇಕಂತಂದರೆ ಅದಕ್ಕೆ ಅದರದೇ ಆದಂತಹ ತಬಲಾ ವಾದಕರು ಬೇಕಾಗ್ತದೆ. ಇಲ್ಲಿ ಸುತ್ತೂರಿನಲ್ಲಿ ಅತಿ ಫೇಮಸ್ ಆದಂತಹ ತಬಲಾ ವಾದಕರು ಮಾಣಿಕ್ ಜಮಾದಾರ್ ಅವರು ಇವಾಗ ಈ ನಮ್ಮೊಂದಿಗಿದ್ದಾರೆ. ಈಗ ಅವರು ತಬಲಾ ಯಾವ ರೀತಿ ಕಲ್ತರು ಏನಿಲ್ಲ, ಯಾವ ರೀತಿ ಅವರು ನಡೆದು ಬಂದ ಹಾದಿಗಳು, ಈಗ ಅವರಿಗೆ ಮಾತಾಡ್ಸಮ್ಮಿ ಮಾತಾಡ. ಹಲೋ ರೀ, ಮಾಣಿಕ್ ಜಮಾದಾರ ಆಯ್ತು. ಸುಮಾರ ಹಾಂ 71ನೇ ಇಸ್ವಿ ಹಿಡ್ದ ನಾ ಬರೀ ಕೋಲ್ ಹಾಕಿದ್ದೆ 2 ವರ್ಷ. ಆ ನಂತರ ಏನಾಯ್ತು, ನಮ್ಮ ಮಾಸ್ಟರ್ ಇದ್ರು ಶ್ರಾವಣ ಬರ್ತಾರ, ಅವ್ರ ವಯಸ್ಸಿಗಿತ್ತು ಪಾಪ, ವಯಸ್ಸಾಗಿತ್ತು. ಅವ್ರು ಏನಂದ್ರು, ಮಾಣಿಕಪ್ಪ ನೀ ಕಲಿ, ನೀ ಹುಷಾರಿದ್ದಿ, ಮಾಸ್ಟರ್ ನೀವ್ ಇರತ್ಗನ ಕಲ್ಯಾಣ್ರಿ ಅಂದ್ರ. ಮತ್ 73ದಾಗ ಅವ್ರು ನೆಲ ಹಿಡಿದ್ರು, ನಂಗೆ ಮ್ಯಾರೇಜ್ ಆಗಿತ್ತು ಅವಾಗ. ಮತ್ ನೆಲೆ ಹಿಡಿಯಾಳ ಮತ್ತ ನಾ ಹ್ಯಾಂಗ ಮಾಡಿ ಊರ್ ತುಂಬಾ ಕೋಲ್ ನಡೆದಿವು, ಚೆನ್ನಪ್ಪನ ಇಬ್ರು ಹೋದೆವು. ಮಾಸ್ಟರ್ ಎಲ್ಲ ಕಡೆ ಕೋಲ್ ಮಾಡಿದ್ರು, ಹ್ಯಾಂಗ ಮಾಡಿ ಅನ್ನ ನಾ ಏನ್ ಮಾಡಿ ಅಂದ್ರ ನಂದ್ರೆ ಆಗ್ಯದ ಮುದುಕತಿ. ಮತ್ತ ನಮ್ ತಮ್ಮನ ಪೀರಪ್ಪ, ಅಂಬಾಶ್ ಶಾಮ್ರ, ಮತ್ತ ಶಾಬ್ದಿನ ಮಾಸ್ತಾರ ಹೋಗಿ ಕರ್ಕೊಂಡ್ ಹೋಗಿದ್ದು ಒಂದ್ ವರ್ಷ ಹಂಗಾರ ಮಾಡು ಮುಂದೆ ಬರ್ತಂತ ಬೆನ್ನ ಕೈ ಚಪ್ಪಡಿಸಿದ್ರು. ಅಂದ್ರೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ನಾ ಯಾರು ಕಲ್ಸಿದೆ ಅವ್ರ ಆಶೀರ್ವಾದ. 2 ವರ್ಷ ಅಲ್ಲೇ ಬಾರಿಸ್ತಾನ ಹನುಮಂತ ಊರಾಗ. ಅಲ್ಲಿ ಯಾಕಂದ್ರೆ ಫಸ್ಟ್ ನಾವ್ ಇಲ್ಲಿ ಬಾರಿಸ್ತೀವಿ, ಅಲ್ಲೇ ಹಾಕ್ತೀವಿ. 2 ವರ್ಷ ಆದ ನಂತರ ಅವ್ರಿಗೆ ನಮ್ಗೆ ಸ್ವಲ್ಪ ಇದು ಆಯ್ತು, ಕ್ರಾಸ್ ಆಯ್ತು. ಕ್ರಾಸ್ ಒಳಗೆ ಏನ್ ಮಾಡ್ದ, ಅಲ್ಲಿಂದ ಕಲ್ತ್ ಪೂರ ಮತ್ ಇಲ್ಲಿ ಬಂದೆವು. ಇಲ್ಲಿ ಬಂದ್ ಹಿಡ್ದಾಗ ಎಲ್ಲಾರು ಅಳ್ತಂಬರ್ಪ ಎಲ್ಲ ಕಲ್ತಿ ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಂಡ್ ಹೋದ್ರು. ಎಲ್ಲ ನರ್ಸಪ್ ಮಾಡಿದ್ರು, ಈ ಕಡೆ ಶಿವ ಆ ಕಡೆ ಎಲ್ಲ ಪರ್ಗಳು ನಮ್ ಬಸವ ಎಲ್ಲಾರು ಕೊಟ್ಟು ಭರ್ಚಾರಿ ಮಾಡಿದ್ರು. ಅದು ನನಗೆ ಏನೋ ಬತ್ತು, ದೇವ್ರ ಆಟ ಏನೋ ಹೆಂಗೆ ಕೊಟ್ರು, ಮಾಸ್ತರ್ ಕೊಟ್ಟನು ಕರ ಇಲ್ಲಿ ತನ ಬಂದಿದೆ. ಈಗ ಮುಂದೆ ಏನ ನಿಮ್ಮ ಅಂದ್ರೆ ಈಗ ಮುಂದೆ ಅಂದ್ರೆ ಒಟ್ಟ ನಿಂಗೆ ಯಾರು ಗುರು ಏನೋ ಆಶೀರ್ವಾದ ಕೊಟ್ಟನ ಅಟ್ಟೆ ಕರೆ, ಅದ್ರ ಬಾದ್ ನಿಂಗೆ ಯಾರು ಕಲ್ಸಿಲ್ಲ. ಮತ್ ಮುಂದೆ ನೀ ಹೆಂಗ್ ಪ್ರಾಕ್ಟೀಸ್ ಮಾಡ್ಕೊತೋದಿ? ಒಂದ್ 15 ದಿನ ಮುಂದೆ ಇರ್ಲಕ್ಕಾಗ ಇಲ್ಲಿ ಪ್ರಾಕ್ಟೀಸ್ ಮಾಡ್ದ. ನಾಂದಾಗಿ ನಂಗಾರ ಬರ್ಕೋಲ ಸುಮ್ಮನೆ ಹಾಕ್ಲತ್ತದ. ಹೆಂಗಂದ್ರೆ ಒಂದ್ 15 ದಿನ ಮುಂದೆ ಬಂದ್ ಪರ್ಗಳಿಗೆಲ್ಲ ಸಾಧನ ಮಾಡ್ದ. ಸಾಧನ ಮಾಡಿದ್ರು ಬಂದಿಲ್ಲ ನಂಗ. 1 ವರ್ಷ ಕಚ್ಪಿತನೇ ಆಯ್ತು. ಮತ್ ಪುನಃ ಮುಂದಿನ ವರ್ಷ ಏನ್ ಮಾಡ್ದ, ನನ್ನ ಹೊಲ್ದಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ ಮಾಡಿ ಮುಂದ್ ಭಯಂಕರ ಆಯ್ತು. ಭಯಂಕರ ಆಗ ಏನಾಯ್ತು, ಇವ ನಮ್ ಇವ್ರು ಡ್ರಾಪ್ ಮಾಸ್ಟರ್ 20 ಅವ್ರು ಹೋದ್ರು ಕರ್ಕೊಂಡ್ ಮತ್ ನಂಗೆ ಬಾರ್ಸಕಾರಿ. ಮಾಣಿಕಪ್ಪ ಇದು ಇಂಥ ಕಲಾ ನಮ್ ದೊಡ್ಡಪ್ಪನ ಕಲ್ತೀನಿ, ಅಲ್ಲಿ ಒಂದ್ ಗತ್ತರ ಬಾರ್ಸ ನಡಿಯುತ್ತೆ ಕರ್ಕೊಂಡು. ಅಲ್ಲಿ ಹೋಗಿ ಗತ್ತು ಬಾರ್ಸ ಆ ಟೈಮಿನಾಗ ಕೇಳಿ, ಇದು ಕೈದಾಗೆ ಬೋಲ್ ಇರ್ತದ. ನಾವ್ ಏನ್ ಮಾಡ್ತೀವೋ ಹೈರಾಣ ಆಗಲ್ಲ. ಅವು ಏನ್ ಬೆಳತೋತೀವೋ ಏನ್ ಮಾಡ್ತೀವೋ ದೇವ್ರಿಗೆ ಪರಮಾತ್ಮ ಆ ಮಾತಾಡಿಗೆ ಬರ್ತಿರ್ ಏನಮ್ಮನ. ಅದು ಏನ್ ಮಾಡಿದ ನಂಗೆ ಕೊಂಡ, ಏನ್ ಕಲ ಕೊಟ್ರ ಅವ್ರಿಗೆ ಕೊಂಡು ದೇವ್ರಿಗೆ ಕೊಂಡ. ಇದು ಸುಮ್ ಹೈರಾಣ ಆದ್ರ 1 ಗಂಟೆ ಯಾರು ಬಾಳ್ಕಾಗಲ್ಲ ಮಗ, ಸಾಧ್ಯನೇ ಇರೋದು. ಸುಮ್ ಬರೀ ಹಾಕಂದ್ರೆ ಆಗಲ್ಲ. ಇದು ನಾವೇನ್ ಮಾಡ್ತೀವಿ, ಬಳ್ಳಿನಾಗೆ ಬೋದ್ ತೋತೀವಿ. ಅದೇ ಆ ಬಳ್ಳಿನ ಬೋದ್ ಹಾಕದ್ರೆ ನಾದ್ ಬರ್ತದ. ಆದ್ರೆ ಬಂತಂದ್ರೆ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಕುಣಿತಾರ. ಯಾಕಂದ್ರ ಯಾರ ಡಗ್ಗ ಬಾರ್ಸತ್ತಾರ ಅಂತ, ನೀ ಡಗ್ಗ ಬಾರ್ಸಂದ್ರೆ ಇಡೀ ಊರಾಗ ಯಾರಿದ್ರು ಮಾಣಿಕ್ ಜಮಾದಾರ ಬಾರ್ಸತ್ತಾರ ಗೊತ್ತಾಗ್ತದ. ಅವ್ರ ಮಾಪ್ ಬರ್ತಿಲ್ಲ, ನಮ್ಮ ಮನೆ ಕಾನ್ ಯಾರೇ ಬರ್ತಿಲ್ಲ. ಅದು ನಂಗೆ ಸಿಕ್ತು. ನಾ ಭಜನಿ ಚಾಟ ಇತ್ತು, ಭಜನಿ ಮಾಡ್ಕೋತ ಭಜನಿ ಬಾರ್ತಾ ಮಾಡ್ಕೋತ ಮುಂದೆ ಕೋಲಿ ಬಿಟ್ಟು ಮಾಸ್ತರ್ ಆಶೀರ್ವಾದ ಎಲ್ಲ ಮಾತು ಚಲೋ ಆಗ್ಯದ. ನಂದು ರೆಕಾರ್ಡ್ ಅದ. ಇನ್ನ ಬಿ ಸುತ್ತಾಳಿ ಅವ್ರು ಬರ್ತಾರ, ನೋಡ್ತಾರ, ಮಾಣಿಕ್ ಸಾಬ್ರು ಭಾರಿ ಬಾರ್ತಾರ ಅಂತಾರ. ಆಯ್ತು, ಹಿಂಗೆ ಬಾರಿಸ್ರಿ, ಹಿಂಗೆ ಎದಿಗತ್ತರಿ ಬಾರ್ಸಾರಿ.
ಸ್ನೇಹಿತರೆ, ಈ ಕೋಲಾಟವನ್ನ ನಡಿಬೇಕಂತಂದ್ರೆ ಸುಮ್ನೆ ಕೋಲಾಟ ಆಡೋರ ಇದ್ರೆ ಇಲ್ಲಿ ಕೋಲಾಟ ನಡೆಯೋದಿಲ್ಲ. ಆದ್ರೆ ಈ ಕೋಲಾಟ ಆಗ್ಬೇಕಂತಂದ್ರೆ ಇದಕ್ಕೆಲ್ಲ ಮೇಳ, ಹಿಂದ್ಮೇಳ ಪ್ರತಿಯೊಂದು ಸಹ ನಮಗೆ ಬೇಕಾಗಿರ್ತದೆ. ಈ ಒಂದು ಕೋಲಾಟದಲ್ಲಿ ಪ್ರಮುಖವಾಗಿ ತಬಲ, ಆಮೇಲೆ ಹಿಂದೆ ಚಳ್ಳಮ್ಮ ಹಾಕೋದಾಗ್ಲಿ, ಆಮೇಲೆ ಗಾಯನವನ್ನು ಮಾಡೋದಾಗಿರ್ಲಿ, ಈ ಎಲ್ಲ ಏನು ಕಾಣಿಸ್ತದೆ ಎಲ್ಲ ಹಿರಿಯರು ಕೂಡಿ ಈ ಒಂದು ಕೋಲಾಟವನ್ನು ಮಾಡಿದಾಗ ಮಾತ್ರ ಈ ಒಂದು ಯಶಸ್ವಿ ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಅದ. ಈಗ ಮೊದಲನೇದಾಗಿ ನಾನು ಈ ಒಂದು ಕೋಲಾಟ ಬಿಡಬೇಕಂತಂದ್ರೆ ತಬಲಾ ವಾದಕರು ಬಹಳ ಪ್ರಮುಖವಾಗಿರ್ತಾರೆ. ಈ ತಬಲಾ ವಾದಕರಾದಂತಹ ಶ್ಯಾಮರಾಜ್ ಜಮಾದಾರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರೀಗ ಒಂದು ಕೇಳೋಣ, ಎಷ್ಟು ವರ್ಷ ಐತಿ ಈ ಒಂದು ತಬಲಾವನ್ನು ಅವ್ರು ಬಾರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲಂದರೆ ಕನಿಷ್ಠ ಒಂದು 6 ವರ್ಷ ಆಯ್ತು ತಬಲಾನು ಬಾರಿಸ್ತಿದ್ದೇವೆ. ಆದರೆ ಇದು ತಬಲಾ ಕಲಿಬೇಕಾದರೆ ನಮ್ಮ ತಂದೆಯವರು ಪುಣ್ಯ ಈಗ ಅದ್ರ ಮೇಲಂತೂ ಈಗ ಯಾರು ಬಡಿತಾರೋ ಬಡಿಯಲ್ಲೋ ಮುಂದಿಂದು ಅವ್ರ ಮೇಲೆ ಬಿಟ್ಟಿಂದು. ಬಟ್ ಎಲ್ಲಾರು ಕೂಡಿ ಸಮಾಜದಾಗ ಫಸ್ಟ್ ಕ್ಲಾಸ್ ನಡೆದ್ರಿ ಕೋಲಾಟ. ಸರಿಯಾಗಿ ನಡೆದ್ರಿ. ಡಗ್ಗ ಎಲ್ಲ ಏನಪ್ಪಾ ಅಂದ್ರೆ ನಮ್ ತಂದೆ ಪುಣ್ಯ ಕಲೀಲತ್ತೀವ್. ಆಗ್ಯದ್ರಿ. ಈಗ ಮುಂದ್ ಯಾರು ಮಾಡ್ತಾರೋ ಯಾರಿಲ್ಲೋ ಅದು ಅವ್ರ ವಿಷಯ ರೀ. ಅದು ಆದ್ರೆ ನಮ್ಮ ಅಣ್ಣವ್ರು ಗಾಯಕ ಅವ್ರು ಬಂದಾರಲ್ಲ ರೀ, ಅಲ್ಲಿ ಭೀಮಶಾ ಜಮಾದಾರ್ ಅವ್ರು ಕೂಡ, ರಾಜಪ್ಪ ಜಮಾದಾರ್ ಎಲ್ಲ ಹಿಂದಕಿಂದ ಇವ್ರು ಮೇಳ ಸರಿಯಾಗದ ಅಂತೇಳಿ ನಮ್ಗೆ ಸರಿಯಾಗಿ. ಕೋಲಾಟ ನೀವು ಎಷ್ಟು ವರ್ಷದಿಂದ ನಡ್ಸ್ಕೊತ ನೋಡಿದ್ರಿ? ಇದು ಈಗ ಸದ್ಯ ನಮಗ್ ತಿಳಿತಂತೂ ಕನಿಷ್ಠ ಇಲ್ಲ ಅಂದ್ರೆ ಒಂದು 20 ವರ್ಷದ ಸುಮಾರು ನಮಗ್ ಗೊತ್ತದ್ರಿ. ಅದ್ರ ಬಿಟ್ಟು ಈಗ ನಮ್ ತಂದೆಯವರು ಅವ್ರು ಮಾಡಿನ ಸಂಬಂಧ ಪಟ್ಟಿನ್ರಿ ಅವಾಗ. ಈಗಂತೂ ನಾವ್ ಏನ್ ಮಾಡತ್ತೇವೆ, ಒಂದ್ 20 ವರ್ಷ ನಮ್ ಕನಿಷ್ಠ ಅದಕ್ಕ ಹೆಚ್ಚೆ ಬಹಳಷ್ಟು ಬಟ್ ಕಮ್ಮಿ ಇಲ್ರಿ. ಒಂದ್ 20 ವರ್ಷ ಇದು ಮಾಡಿದ್ವಿ ಅಂತ ಹೋಗ್ರಿ. ಹೀಗೆ ಈ ಕಾರ್ಯಕ್ರಮವನ್ನು ಯಾವುದೇ ರೀತಿಯಾಗಿ ಜಗಳ ಆಗದಂತೆ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ಬೇಕು. ಯಾಕಂತ ಹಳ್ಳಿಗಳದಾಗ ಈ ಕಾರ್ಯಕ್ರಮಗಳೇ ಬಹಳಷ್ಟು ಕಡಿಮೆ ಆಗ್ಬಿಟ್ಟವ. ಇಂಥ ಕಾರ್ಯಕ್ರಮ ಕಡಿಮೆ ಆದ್ರೆ ಸಾಂಸ್ಕೃತಿಕ ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಯಾಕಂದ್ರೆ ಊರಿನ ಜನ ಎಲ್ಲ ಹೆಣ್ಮಕ್ಳು ಸಹ ಬಂದು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಂತ ತಮ್ಮನ್ನ ವಿನಂತಿ ಮಾಡ್ತೀವಿ. ಓಕೆ ರೀ.
ಇವಾಗ ಏನು ತಬಲಾ ವಾದಕರ ಮಾತನಾಡಿದ್ರಲ್ಲ ಅದೇ ರೀತಿಯಾಗಿ ಇನ್ನೊಬ್ಬರು ಭೀಮ್ಶಾ ಜಮಾದಾರ್ ಅಂತೇಳಿ ಪ್ರಸಿದ್ಧವಾದಂತಹ ಗಾಯಕರು, ಇವರಿಗೂ ಸಹ ಇವಾಗ ಮಾತಾಡ್ಸೋಣ. ಇದು ಎಷ್ಟು ವರ್ಷ ಆಯ್ತು, ಆಮೇಲೆ ಇವ್ರು ಎಷ್ಟು ವರ್ಷದಿಂದ ಗಾಯನವನ್ನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಏನಾರೊಂದು 50 ವರ್ಷ ಐತ್ರಿ. ಈಗ 50 ವರ್ಷ ಹಿಡಿದ ಮೊದಲ ದೊಡ್ಡವ್ರು ಮಾಡ್ತಿರು, ಅದ್ರ ಬಾದ ನಮ್ಗ್ ಕಲಸದವ್ರು ನಾವ್ ಹಂಗೆ ಮಾಡ್ಕೋತ ಹೊಂಟಿದ್ದೇವೆ. ಇಷ್ಟ ದಿನ ಇಲ್ಲಿ ತನಾರ ಬಂದಿದ್ದೇವು, ಇಲ್ಲಿ ತನಕ ಎಲ್ಲ ಬಂದಿತ್ತು, ಎಲ್ಲ ಚಲೋ ಮಾಡ್ಕೋತ ಬಂದಿದ್ದೇವು. ಈಗ ನೀವು ಎಷ್ಟು ವರ್ಷ ಹಿಡಿದು ಮಾಡ್ಲತ್ತೀರಿ ಇದು ಕಾರ್ಯಕ್ರಮ? ಇದು ಮತ್ತ ನಾವು 15 ವರ್ಷ ಹಿಡಿದು ಮೈ ಮೇಲೆ 15 ವರ್ಷದ ಮಾಡ್ಲತ್ತೀರಿ ಅಂದ್ರೆ ಹೇಗೆ ಇದು ಹಾಡ ಹಾಡೋದ್ರಿಂದ? ಅಂದ್ರೆ ನೀವು ಎಷ್ಟು ವರ್ಷ ಹಿಡಿದು ಹಾಡ ಹಾಡ್ಲತ್ತೀರಿ ಇದು? ನಾವು ಏನಾರ ಒಂದು 15 ವರ್ಷ ಹಿಡಿದು 15 ವರ್ಷದಿಂದ ಹಾಡತ್ತೀರಿ. ಅವ್ರು ಸುಮಾರು ಎಷ್ಟು ಪದಗಳು ಹಾಡ್ತೀರಿ? ಒಂದ್ ಅಂದಾಜು ಅಂದ್ರೆ ಒಂದು 20-30 ಪದಗಳನ್ನ ನೀವು ಆರಾಮಾಗಿ ಹಾಡ್ತೀರಿ. ಅಂದ್ರೆ ಎಲ್ಲ ಹಾಡೋದ್ರಿಂದಾಗಿ ಎಲ್ಲ, ಯಾಕಂತ ಒಂದು ಡಗ್ಗ ಆಗ್ಲಿ, ತಾಳ ಆಗ್ಲಿ, ಮೇಳ ಆಗ್ಲಿ, ಅದ್ರೊಂದಿಗೆ ಹಾಡ ಬಹಳ ಇಂಪಾರ್ಟೆಂಟ್ ಇರ್ತ. ಹಾಡೋದಂದ್ರೆ ರಾಗ ತಪ್ಪದ್ರು ಕರೆಕ್ಟ್ ಬರ್ಲದು ಏನ್ ಮಾಡ್ಲಕ್ಕ. ಅಂದ್ರೆ ನೀವು ಇದು ಯಾರಿಂದ ಕಲ್ತಿರಿ ಎಲ್ಲ ಹಾಡಗಳು? ಎಲ್ಲ ಮೊದಲ ಹಿರಿಯರೆಲ್ಲ ಹಾಡ್ತಿದ್ರು, ಹಿರಿಯರೆಲ್ಲ ಹಾಡಿ ಅವರಿಂದ ನೋಡಿ ನೋಡಿ ನಾವ್ ಮಾಡ್ಕೊತ ನೋಡಿದೇವೆ ಹಂಗೆ. ಓಕೆ ಇದೇ ರೀತಿ ನೀವೆಲ್ಲ ಹಾಡ್ರಿ, ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ರಿ. ಆಮೇಲೆ ಬರ್ತಕ್ಕಂಥ ಪೀಳಿಗೆ ಸಹ ನಿಮ್ಗೆ ನೋಡಿ ಇಂಥ ಕಾರ್ಯಕ್ರಮಗಳು ಕಲಿಬೇಕು. ಯಾಕಂತಂದ್ರೆ ಇತ್ತೀಚೆಗೆ ಬಹಳಷ್ಟು ಜನ ದುಶ್ಚಟಗಳಿಗೆ ಬಲಿಯಾಗ್ಲತ್ತಾರ. ಆದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ಇದಕ್ಕೇನಂತೀರಿ? ಆಯ್ತ್ರಿ, ಯಾಕಂತ
ಈಗ ನಮ್ಮೊಂದಿಗೆ ಇನ್ನೊಬ್ಬರು ಪ್ರಸಿದ್ಧ ಗಾಯಕರಾಗಿದ್ದಾರೆ ರಾಜಣ್ಣ ಭಟ್ಟಾರೆ ಅಂತ ಹೇಳ್ಬಿಟ್ಟು ಇವಾಗ ಇವರನ್ನು ಸಹ ಮಾತಾಡ್ಸಮಿ. ನೀವ್ ಎಷ್ಟು ವರ್ಷ ಐತಿ ಈಗ ಹಾಡ? ನಾನು ಏನ್ರಿ 40 ವರ್ಷ ಐತ್ರಿ ಸರ್. 40 ವರ್ಷ ಐತಿ. 40 ವರ್ಷ ಐತ್ರಿ. ನಮಗ ಶಾಮಣ್ಣ ಮಾಸ್ತರ್ ಇದು ಟೊಣಪಿ ಅಂತ ಹೇಳ್ರಿ ಸರ್. ಶಾಮಣ್ಣ ಮಾಸ್ತರ್ ಟೊಣಪಿ ನಮ್ಮ ಕೇರಿಗೆ ನಮ್ಮ ಸಂಘಕ್ಕೆ ದೊಡ್ಡದವ್ರು ಮಾಡಿದವ್ರು ಅವರು. ಅವ್ರ ಬೆನ್ನಿಗೆ ಏನದ್ರಿ ನಮ್ಮ ಮಾಣಿಕ್ರಾವ್ ಜಮಾದಾರ್ ತಬಲಾ ವಾದಕರು, ಮಾಣಿಕ್ರಾವ್ ಜಮಾದಾರ್ ತಬಲಾ ಮಾಸ್ಟ್ರು, ಸುಭಾಸ್ರಾವ್ ಪೂಜಾರಿ ಪೇಟಿ ಮಾಸ್ಟ್ರು. ಈಗ ನಾವೆಲ್ಲ ಹಿನ್ಮೇಳ ಆಗಿ ಸರ್ ನಾವ್ ಏನದ ಒಂದ್ 40 ವರ್ಷ ಐತಿ ಹಿಂಗೆ ನಡ್ಸ್ಕೊಂಡ್ ಹೊಂಟಿದ್ದೇವೆ ಸರ್. ಇದಕ್ಕೇನದ ನಮ್ ಕೇರೆಗೆ ಏನದ ಎಲ್ಲಾರು ತಬಲಾ ಮಾಸ್ಟ್ರು. ಮುಂದೇನದ ಇವ್ರು ಮಾಣಿಕರಾವ್ ಮಗಳ ಇದು ಮಗನ ಅಂತವ್ರು ಈ ಶ್ಯಾಮರಾಜ್ ಮಾಸ್ಟರ್ ಅವರು ಸರಿಯಾಗರಿ ಅವ್ರಲಿಂದು. ಅದ್ರಲಿಂದ ಏನದ ನಾವಿಂದ ನಮ್ಗೆ ಎಷ್ಟು ತಿಳಿದ ಅಷ್ಟು ನಮ್ ತಿಳಿದ ಮಟ್ಟಿಗೆ ಒಂದು 40-30 ಏನದ ನಾವು ಹಾಡ ಹಾಡ್ತೇವ್ರಿ ಸರ್. ನಾವೇನು ಸತ ಕಲ್ತಿಲ್ಲ ಏನಿಲ್ರಿ. ನಮ್ಮ ಶ್ರಾವಣ ಮಾಸ್ತರ್ ಪುಣ್ಯ, ನಮ್ ಮಾಣಿಕ್ ಜಮಾದಾರ್ ಪುಣ್ಯ, ಇವ್ರಲಿಂದ ಏನದ ಸರ್ ನಾವು ತಬಲಾ ಮಾಸ್ಟರ್ ನಮ್ ಮಾಣಿಕ್ ಜಮಾದಾರ್ಲಿಂದ ನಾವ್ ಏನದ ನಮ್ ಕೇರಿ ನಾವು ಬೆಳೆಸ್ಕೊಡ್ಬೇಕು, ಹಿಂಗೆ ನಾವು ಕಳಿತನ ಹೋಗ್ಬೇಕಂತ ಹೇಳಿ ನಾವೇನು ಸಾಲಿ ಕಲ್ತವ್ರಿಲ್ಲ ಏನಿಲ್ಲ ಸರ್. ನಮ್ ಕಲಕ್ಕಾಗಿ ನಮ್ ಸ್ವತಃ ಬಂದಷ್ಟು 2 ನುಡಿಗಳು ಹಾಡಿ ನಾವೇನು ಇದೊಂದು ಪುಣ್ಯ ಪಡಿಬೇಕು, ಹಿಂಗೆ ನಮಗ್ ಸಹಾಯ ಇರ್ಬೇಕು, ನಮಗ್ ಹಿನ್ಮೇಳ ಹಿಂಗೆ ನಮ್ಮ ಮಕ್ಕಳು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವ್ 2 ಮಾತುಗಳು ಮುಗಿಸ್ಬಿಟ್ಟು. ಬಹಳ ಒಳ್ಳೆಯ ಕಾರ್ಯಕ್ರಮ. 1-2 ಲೈನ್ ಯಾವ ನಿಮ್ ಫೇವ್ರೇಟ್ ಇದೆ ಸಾಕು. ಎರಡೇ ಲೈನ್ ಒಂದು ಫಸ್ಟ್ ಕ್ಲಾಸ್ ಹಾಡ ಅವು ಅಂತ ಹೊಲಸ ಹಾಡ ಹಾಡ್ರಿ. ಒಂದ್ ಹಾಡ ಪೂರ ಹಾಡ್ರಿ, ಹಿಂದ್ಮೇಳ ಸ್ವಲ್ಪ ಹಾಡ್ಬೇಕು, ಬಾರ್ಸೋದಿಲ್ಲ. ಹಿಂದ್ಮೇಳ ಆಮಾಸೆ ದೊಡ್ಡ ಎಲ್ಲ ಮಾಸೆ ಅಮಾಸೆ ವರ್ಷಿಗೊಮ್ಮ ಬಾರವಾದು ಆಮಾಸೆ ದೊಡ್ಡ ಎಳ್ಳ ಮಾಸೆ ಸುರಳಿ ಹೋಳಾಗಿ ಹೇಗೆ ಮಾಡಾಲ ಅಮ್ಮ ಗೊಟ್ಟೆ ತುಂಬಾಲ ಅಮ್ಮ ಸುರಳಿ ಹೋಳಾಗಿ ಮಾಡಾಲ ಚಾಲು ಮಾಡ್ರಿ. ಏ ಸುರಳಿ ಹೋಳಾಗಿ ಹೇಗೆ ಮಾಡಾಲ ಹೊಟ್ಟೆ ತುಂಬಾಲ ಅಮ್ಮ ಬುಟ್ಟಿ ತಗೊಂಡು ಗಾಣ ಸಾರು ಮೋಂಡ ಹೆಣ್ಣ ಮಕ್ಕಳು ಹಿಂದ ತಗೊಂಡು ಅರೆ ಬುಟ್ಟಿ ತಗೊಂಡು ಗಾಣ ಸಾರು ಮೋಂಡ ಹೆಣ್ಣ ಮಕ್ಕಳು ಹಿಂದ Salera na mata
ನಾಗರ ಪಂಚಮಿ ನಾಡಿಗೆ ದೊಡ್ಡದು, ಅದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಖುಷಿಯಾದಂತ ಹಬ್ಬ. ಈ ಒಂದು ನಾಗರ ಪಂಚಮಿಯನ್ನು ನೋಡಲು ಎಲ್ಲಾ ಹೆಣ್ಣು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮ ಕೋಲಾಟವನ್ನು ನೋಡಲು ಬಂದಿದ್ದಾರೆ. ನೀವು ನೋಡಬಹುದು, ನನ್ನ ಹಿಂದೆ ಇರ್ತಕ್ಕಂತಹ ಎಲ್ಲಾ ಹೆಣ್ಣು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಬಂದಿದ್ದಾರೆ. ಇವರೆಲ್ಲರೂ ಸಹ ಈ ಒಂದು ಕೋಲಾಟ ನೋಡಲು ಬಂದಿದ್ದಾರೆ. ನೀವು ಸಹ ನೋಡಬಹುದು ಎಲ್ಲರೂ ಯಾವ ರೀತಿ ಕಾರ್ಯಕ್ರಮ ಅಂತೇಳಿ. ಈಗ ಅವರಿಗೆ ಒಂದಿಷ್ಟು ಈ ಒಂದು ಕೋಲಾಟ ಯಾವ ರೀತಿ ನಡೀತಾ ಅಂತ ಅವರೊಂದಿಗೆ ಸ್ವಲ್ಪ ವಿಷಯನ ಹಂಚ್ಕೊಳ್ಳೋಣ ಬರ್ರಿ. ಈಗ ಬಹಳ ದೂರಿನಿಂದ ಈ ಒಂದು ಕಾರ್ಯಕ್ರಮ ಕೋಲಾಟವನ್ನು ನೋಡಲು ಬಂದಿದ್ದಾರೆ. ಇಲ್ಲೆಲ್ಲರಿಗ ಮಾತಾಡ್ಸೋಣ. ಅನಿತಾ ಬಾಯ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಮಾತಾಡ್ಸೋಣ. ನಿಮ್ಗೆ ಹೆಂಗ ಅನ್ಸುತ್ತ ಇದು ಕೋಲಾಟ? ಎಷ್ಟು ವರ್ಷ ಇದು ನೋಡಕೊಂಟಿದ್ವಿ, ಏನ್ ಸುದ್ದಿ? ನಾವ್ ಮದ್ವಿ ಮಾಡ್ಕೊಂಡ್ 24 ವರ್ಷ ಆಯ್ತು. ಕೋಲಾಟ ಸರಿಗದ ಅಂತೀನೋ ಯಾವ ಹಬ್ಬಕ್ಕೂ ನಮ್ ತವ್ರ ಮನಿಗ್ ಹೋಗಿಲ್ಲ. ಕೋಲಾಟ ಬೆಸ್ಟ್ ಆಗ್ತದ, ಸೂಪರ್ ಆಡ್ತಾರಲ್ಲ ಹುಡುಗರ್ಲ ಚೆನ್ನಾಗ್ ಕೋಲಾಟ ಆಡ್ತಾರ. ನಾವ್ ವರ್ಷಿಗ ಪಂಚಮಿ ಹಬ್ಬ ಇಲ್ಲಿ ಆಚರಣೆ ಮಾಡ್ತೇವೆ. ನಾಗರ ಪಂಚಮಿ ಹೆಣ್ಮಕ್ಳಿಗೆ ಬಹಳ ಖುಷಿ ಅಂತಾರ. ನಮ್ಮ ಊರಾಗ ಇಲ್ಲಿ ಹೆಂಗ ಆಗ್ತದ? ನಿಮ್ ಊರಾಗ ಬಹಳ ಬೆಸ್ಟ್ ಆಗ್ತದ, ತವ್ರ ಮನಿಗ್ ಹೋಗಂಗಿಲ್ಲ. ಅಂದ್ರೆ ಇದು ಬಹಳ ಫೇಮಸ್ ಅಂತೇಳಿ ಅವ್ರ ತವ್ರ ಮನಿಗೆ ಹೋಗಲ್ಲ. ಕೋಲಾಟ ಚಂದ ಆಡ್ತಾರಲ್ಲ, ಪಂಚಮಿ ಹಬ್ಬ ಬಹಳ ಚೆನ್ನಾಗ್ ಮಾಡ್ತಾರ ಅಂದಿ ನಾ ಹೋಗಂಗಿಲ್ಲ. ಓಕೆ, ನೆಕ್ಸ್ಟ್ ಈಗ ತಲಾಟಿ ಸಬರಿ ಕೊಡಿದ್ರ ತಲಾಟಿ ಸಬರಿ ಕೇಳ ಹೆಂಗ ಅನ್ಸತ್ತೆ ಪಂಚಮಿ? ತುಂಬಾ ಭಾರಿ ಅನ್ಸ್ಲತ್ತ, ಖುಷಿ. ಎಷ್ಟ್ ವರ್ಷ ಐತತ್ತೀನಿ ಈಗ ಇಲ್ಲಿ ಪಂಚಮಿ ನೋಡ್ಲತ್ತಿ? ಇಲ್ಲೇ ಬಂದು ಹಿಡಿದು ಪಂಚಮಿ ಹಬ್ಬ ನೋಡ್ತೀನಿ, ಇಲ್ಲೇ ನೋಡ್ಲತ್ತಿ. ಬಟ್ ಯಾಕಡೆ ಹೋಗೋದಿಲ್ಲ, ಏನಿಲ್ಲ ಹೋಗೋದಿಲ್ಲ ಏನಿಲ್ಲ. ಈ ಹಬ್ಬ ಇಲ್ಲಿ ಮಾಡೋದ್ ಬಿಟ್ರೆ ಎಲ್ಲೂ ಮಾಡೋದೇ ಇಲ್ಲ. ಎಲ್ಲೂ ಅಷ್ಟು ಭಾರಿ ಆಗ್ತದ ಊರಾಗ. ಬಾಳ ಚಂದ ಆಗ್ತದ, ಬಾಳ ಚಂದ ಆಗ್ತದ. ಓಕೆ, ಈಗ ಇದರ ಇಲ್ಲಿ ನಮ್ ಸಾಹಿತ್ಯ ಯಾರು ಮಾತಾಡ್ತಾರ?
ಧನ್ಯವಾದ